ಒಂದು ವಿಷಯ ಗೊತ್ತಾ, ಗಾಸಿಪ್ ಮಾಡಿದ್ರೆ 5,000 ರೂಪಾಯಿ ದಂಡ ಅಂತೆ. ಹೌದು, ಈ ವಿಷಯ ಕೇಳಿ ನನಗಂತೂ ಶಾಕ್ ಆಯಿತು. ಇನ್ನು ನಿಮಗೆಲ್ಲ ಹೇಗಾಗಿರ್ಬೋದು ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳಿ. ಈ ಗಾಸಿಪ್ ಮಾಡಿದರೆ ಇನ್ನೂ 5,000 ರೂಪಾಯಿ ದಂಡ. ಸೊ ಇದು ನಮ್ಮ ಭಾರತದಲ್ಲಿ ಬಂದಿಲ್ಲ ಅಥವಾ ನಮ್ಮ ಈ ಕರ್ನಾಟಕದಲ್ಲಿ ಬಂದಿಲ್ಲ, ಛತ್ತೀಸ್ಗಢದಲ್ಲಿ ಬಂದಿರುವಂತಹ ಒಂದು ರೂಲ್ಸ್ ಇದು. ಸೊ ಹಾಗಾಗಿ ಗಾಸಿಪ್ ಮಾಡಿದರೆ 5,000 ರೂಪಾಯಿ ದಂಡ. ಸೊ ಯೋಚನೆ ಮಾಡಿ, ಗಾಸಿಪ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು. ಯಾವುದೇ ಒಂದು ಸುದ್ದಿಯನ್ನಾಗಿರ್ಬೋದು, ಏನೋ ಒಂದು ಮಾತುಗಳನ್ನಾಗಿರ್ಬೋದು, ಹರಡೋದಾಗಿರ್ಬೋದು, ಅದನ್ನು ಇನ್ನೊಬ್ಬರಿಗೆ ಹೇಳೋ ತನಕ ನಮಗೆ ನಾವು ತಡೆಯೋದು ಕೂತ್ಕೊಳ್ಳೋದೇ ಇಲ್ಲ. ಇನ್ನೂ ಅಂಥದ್ರಲ್ಲಿ ಗಾಸಿಪ್ ಮಾಡಿದರೆ 5,000 ರೂಪಾಯಿ ದಂಡ ಅಂತ ಹೇಳಿದರೆ ಎಂಥವ್ರಿಗೂ ಆದರೂ ಶಾಕಿಂಗ್ ಆಗುತ್ತೆ. ಅದರಲ್ಲೂ ಕೂಡ ನಾವು ಪ್ರತಿ ಸಲ ಈ ಒಂದು ವಿಚಾರದಲ್ಲಿ ಹೆಣ್ಮಕ್ಳನ್ನು ದೂರ್ತೀವಿ. ಹೆಣ್ಮಕ್ಳು ಗಾಸಿಪ್ ಮಾಡ್ತಾರೆ, ಹೆಣ್ಮಕ್ಳು ಇಂಥ ಒಂದು ವಿಚಾರದಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾರೆ ಅನ್ನೋದು. ಬಟ್ ಹೆಣ್ಮಕ್ಳಿಗಿಂತ ಗಂಡ್ಮಕ್ಳು ಕೆಲವೊಂದು ಸಲ ಗಾಸಿಪ್ ಮಾಡ್ತಾರೆ, ಬಟ್ ಆದರೂ ಕೂಡ ಹೆಣ್ಮಕ್ಳು ಜಾಸ್ತಿ ಅಂತಲೇ ಹೇಳ್ಬೋದು. ಇನ್ನು ಈ ಗಾಸಿಪ್ ವಿಷಯಕ್ಕೆ ಬಂದಾಗ ಚಾಡಿ ಮಾತುಗಳಾಗಿರ್ಬೋದು, ವದಂತಿಗಳಾಗಿರ್ಬೋದು. ಗಾಸಿಪ್ ಬೇರೆ, ಒಂದು ವಿಷಯವನ್ನು ಇದ್ದ ಹಾಗೆ ಹೇಳಿದರೆ ಅದು ಓಕೆ, ಪರವಾಗಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿದ್ರೆ ಅದು ದೊಡ್ಡ ವೈಷಮ್ಯಕ್ಕೆ ಕಾರಣವಾಗುತ್ತೆ ಅನ್ನೋದು ಇಲ್ಲಿಯ ಜನಗಳ ಅಭಿಪ್ರಾಯ ಆಗಿದೆ. ಸೊ ಹಾಗಾಗಿ ಈ ಒಂದು ವದಂತಿಯನ್ನು ಹಬ್ಬಿಸಬಾರ್ದು, ಸುಳ್ಳು ಸುದ್ದಿಗಳನ್ನು ಹಬ್ಬಿಸಬಾರ್ದು ಅಂತ ಛತ್ತೀಸ್ಗಢದಲ್ಲಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ವಿಚಾರ ಡಿಸ್ಕಸ್ ಆಗಿದೆ. ಇನ್ನು ಯಾರು ಕೂಡ ಒಂದು ಸುಳ್ಳು ಸುದ್ದಿಗಳನ್ನಾಗಿರ್ಬೋದು, ವದಂತಿಗಳನ್ನು ಹಬ್ಬಿಸುವಂಥ ಕೆಲಸವನ್ನು ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಒಂದು ವೇಳೆ ಇದು ನಮ್ಮ ಕರ್ನಾಟಕದಲ್ಲಿ ಬಂದರೆ ಎಷ್ಟು 1,000 ರೂಪಾಯಿ ಫೈನ್ ಆಗಿರ್ಬೋದಲ್ಲ, ಎಷ್ಟು ಕಲೆಕ್ಷನ್ ಆಗಿರ್ಬೋದಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ 5,000 ರೂಪಾಯಿ ಇಲ್ಲಿ ಛತ್ತೀಸ್ಗಢದಲ್ಲಿ 5,000 ರೂಪಾಯಿ ದಂಡವನ್ನು ಹಾಕಿದ್ದಾರೆ. ಸೊ ಹಾಗಾಗಿ ಒಂದು ವೇಳೆ ನಮ್ಮ ಕರ್ನಾಟಕದಲ್ಲಿ ಈ ಥರ ಏನಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಎಷ್ಟೆಲ್ಲ ಕಲೆಕ್ಷನ್ ಆಗ್ಬೋದು, ಎಂಥ ಕೆಲಸಗಳಿಗೆ ಅದು ಹಣವನ್ನು ಉಪಯೋಗಿಸ್ಬೋದು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಇನ್ನು ಈ ಥರ ಒಂದು ರೂಲ್ಸನ್ನು ಜಾರಿ ಮಾಡೋದಕ್ಕೆ ಮೇಯ್ನಾಗಿ ಕಾರಣ ಏನಪ್ಪ ಅಂದರೆ, ಅಲ್ಲಿರುವಂತಹ ಜನಗಳಿಂದ ಸುಳ್ಳು ಸುದ್ದಿಗಳು ಹೋಗ್ತಾ ಇದೆ. ಗಾಳಿ ಸುದ್ದಿಗಳಿಂದ ಕೆಲವೊಂದು ಜಗಳಗಳಿಗೆ ಕಾರಣವಾಗ್ತಾ ಇದೆ. ಇನ್ನು ಕೆಲವರು ಒಂದು ಸಾಯಿಸುವಷ್ಟರ ಮಟ್ಟಿಗೆ ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿಯ ಒಂದು ಅಭಿಪ್ರಾಯ ಅಥವಾ ಇಲ್ಲಿಯ ಜನಗಳ ಒಂದು ಬಿಹೇವಿಯರನ್ನು ನೋಡಿದ ಮೇಲೆ ಅಲ್ಲಿಯ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಡಿಸ್ಕಸ್ ಆಗಿರೋದು. ಅಂದರೆ ಅಲ್ಲಿಯ ಅಧಿಕಾರಿಗಳಾಗಿರ್ಬೋದು, ಅಲ್ಲಿಯ ಮೇನ್ ಜನಗಳಾಗಿರ್ಬೋದು, ಈ ಒಂದು ವಿಚಾರವನ್ನು ತಲೆಯಲ್ಲಿ ಇಟ್ಕೊಂಡು ಈ ಥರ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಇನ್ನು ಇದು ಕೆಲವೊಂದು ಅವರ ಗೌರವಕ್ಕೆ ಧಕ್ಕೆ ಬರೋ, ಈಗ ಒಬ್ಬರನ್ನ ಹೀಯಾಳಿಸೋದಾಗಿರ್ಬೋದು ಅಥವಾ ಸುಳ್ಳಾಗಿ ಅವರನ್ನು ಹೀಯಾಳಿಸೋದು, ಈಗ ಅವನು ಏನೇನು ತಪ್ಪು ಮಾಡಿದ್ರು ಅದನ್ನು ತುಂಬ ಹೀಯಾಳಿಸೋದು, ಅಥವಾ ಆ ಒಂದು ವಿಚಾರದಲ್ಲೂ ಇದು ಅನ್ವಯವಾಗುತ್ತೆ ಅನ್ನೋದಂದರೆ ಅವರನ್ನು ಹೀಯಾಳಿಸಿ ಮಾತಾಡೋದು, ಅವರ ಗೌರವಕ್ಕೆ ಧಕ್ಕೆ ತರುವಂಥ ಮಾತುಗಳನ್ನು ಆಡಿದ್ರೂ ಕೂಡ ಇದು ಅನ್ವಯವಾಗುತ್ತೆ ಅನ್ನೋದು ಕೂಡ ಇಲ್ಲಿ ರೂಲ್ಸಲ್ಲಿದೆ. ಇನ್ನು ಗಾಳಿ ಸುದ್ದಿಗಳಂತ ಹೇಳೋದೇ ಬೇಡ, ಎಷ್ಟೋ ಗಾಳಿ ಸುದ್ದಿಗಳು ಹರಿದಾಡ್ತಾ ಇರುತ್ತೆ. ಕೆಲವೊಂದು ವಿಚಾರಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಕೆಲವೊಂದು ವಾಟ್ಸಪ್ ಸ್ಟೇಟಸ್ಗಳಲ್ಲಿ ವಾಟ್ಸಪ್ಗಳಲ್ಲಿ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲೇ ಆಗಿರ್ಬೋದು, ಎಂತೆಂತಹ ಸುದ್ದಿಗಳು ಬರ್ತಾ ಇರುತ್ತೆ. ಸೊ ಅಂತಹದ್ದೇ ಈ ಒಂದು ನಿರ್ಧಾರವನ್ನು, ಅಂದರೆ ಅಂತಹ ಒಂದು ಪ್ರಕರಣವನ್ನು ಇಟ್ಕೊಂಡು ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇನ್ನು ಯಾರೆಲ್ಲ 5,000 ರೂಪಾಯಿಯನ್ನು ಫೈನ್ ಕಟ್ತಾರೋ ಅನ್ನೋದು ಅಲ್ಲಿಯ ಜನಗಳಿಗೆ ಕೂಡ ಇನ್ನೂ ಸುಳ್ಳು ಸುದ್ದಿ ಹಬ್ಬಿಸಬಾರ್ದು ಅನ್ನೋ ಒಂದು ತಲೆಯಲ್ಲಿ ಬರುತ್ತೆ ಅನಿಸುತ್ತೆ. ಯಾಕಂದರೆ 5,000 ರೂಪಾಯಿ ಅಂದರೆ ಸುಮ್ಮನೆ ಅಲ್ಲ, ಇಡೀ ತಿಂಗಳ ಖರ್ಚು ಅಥವಾ ಇಡೀ ದುಡ್ಡ ಹಣವನ್ನೆಲ್ಲ ಅದಕ್ಕೆ ಸುರಿಬೇಕಾಗುತ್ತೆ. ಇನ್ನು ಯಾರು ಕೂಡ ಅಲ್ಲಿ ಗಾಸಿಪ್ ಮಾಡೋಕ್ಕೆ ಹೋಗಲಿ ಅಥವಾ ಚಾಡಿ ಮಾತುಗಳನ್ನು ಹೇಳೋಕ್ಕಾಗಲಿ ಯಾರೂ ಹೋಗಲ್ಲ ಅನಿಸುತ್ತೆ. ಇನ್ನು ಈ ವದಂತಿಗಳನ್ನು ಹಬ್ಬಿಸೋರಿಗೆ, ಅಂದರೆ ವದಂತಿಗಳನ್ನು ಯಾರು ಹಬ್ಬಿಸ್ತಿರ್ತಾರೋ ಅವರನ್ನು ಯಾರು ನೋಡ್ತಾರೋ, ಈಗ ಯಾರೋ ಒಂದು ವದಂತಿಗಳನ್ನು ಹಬ್ಬಿಸ್ತಿರ್ತಾರೆ, ಅವರನ್ನು ಯಾರು ನೋಡ್ತಾರೋ ಅವರನ್ನು ಹೋಗಿ ಯಾರು ಪಂಚಾಯಿತಿಯ ಜನಗಳಿಗೆ ಒಪ್ಪಿಸ್ತಾರೋ ಅವರಿಗೆ 101 ರೂಪಾಯಿ, ಅಂದರೆ 101 ರೂಪಾಯಿ ಅಲ್ಲ 501 ರೂಪಾಯಿ ಗಿಫ್ಟನ್ನು ಕೂಡ ಕೊಡ್ತಾರೆ. ಸೊ ಹಾಗಾಗಿ 501 ರೂಪಾಯಿಗೆ ನಿಮ್ಮ ಪಕ್ಕದಲ್ಲಿರೋ ಯಾರಾದರೂ ಇಂಥ ಒಂದು ಕೆಲಸವನ್ನು ಕೂಡ ಮಾಡ್ಬೋದು. ಸೊ ಹಾಗಾಗಿ ವದಂತಿಗಳನ್ನು ಹಬ್ಬಿಸೋದು ಅಥವಾ ಸುಳ್ಳು ಸುದ್ದಿಗಳನ್ನ ಹಬ್ಬಿಸೋದು ತಪ್ಪು, ಅದು ಖಂಡನೀಯ ಅಂದ್ಕೊಂಡು ಈ ಒಂದು ಛತ್ತೀಸ್ಗಢದ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸೊ ಹಾಗಾಗಿ ಇದು ಒಂದು ಕಡೆ ಒಳ್ಳೆಯ ರೀತಿಯಲ್ಲಾದರೂ, ಆದರೆ ಗಾಸಿಪ್ ಮಾಡೋರ ಪರಿಸ್ಥಿತಿ ಏನು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ.